ಬಿಜೆಪಿಯವರ ಮಾತುಗಳಿಗೆ ಕಿವಿಗೊಡಕ್ಕೆ ಹೋಗಬೇಡಿ. ಸುಳ್ಳು ಹೇಳ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿ ಇದ್ದಾಗ ಒಂದು ಕೆಲಸನೂ ಕೂಡ ಮಾಡಲಿಲ್ಲ, ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಈಗ ವಸತಿ ಸಚಿವರು ಇಲ್ಲೇ ಇದ್ದಾರೆ. ಒಂದು ಮನೆ ಕೊಟ್ಟಿದ್ದಾರ? ಒಂದು ಮನೆ ಕೊಟ್ರ? ಮನೆ ಕೊಡ್ಲಿಲ್ಲ. PWD ಮಿನಿಸ್ಟ್ರಿ ಹಿಂದೆ PWD ಮಿನಿಸ್ಟರ್ ಆಗಿದ್ದಂಥವ್ರು, ಅವ್ರ ಕಾಲದಲ್ಲಿ ರಸ್ತೆಗಳು ಏನಾಗಿದ್ದು ಆ ರಸ್ತೆಗಳು ಬಿಟ್ರೆ ಮತ್ತೆ ಒಂದು ರಸ್ತೆನೂ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ನೀವು ಆಶೀರ್ವಾದ ಏನು ಮಾಡಿದ್ರಿ, ನಾವೇನು ಮಾತು ಕೊಟ್ಟಿದ್ದೋ ಅದರಂತೆ ನಡ್ಕತ್ತಾ ಇದ್ದೀವಿ. 2.5 ವರ್ಷ ನಡ್ಕೊಂಡಿದ್ದೀವಿ. ಮುಂದಿನ 2.5 ವರ್ಷನೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ. ಯಾವುದಾದ್ರೂ ಪಕ್ಷ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮಾತ್ರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ವಿಧಾನಸಭಾ ಚುನಾವಣೆ 2028ಕ್ಕೆ ಬರ್ತದೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇದೇ ಇರಬೇಕು. ಬಿಜೆಪಿಯವರು ಬಣ್ಣದ ಮಾತುಗಳಿಗೆ ಬಲಿಯಾಗಬೇಡಿ. ನಾವು ಏನು ಮಾತು ಕೊಟ್ಟಿದ್ದೀವಿ, ಏನು ಹೇಳಿದ್ದೀವಿ, ಏನು ಭರವಸೆಗಳನ್ನು ಕೊಟ್ಟಿದ್ದೀವಿ ಅದರಂತೆ ನಡೀತೇವೆ. ನನಗೆ ಭರವಸೆ ಇದೆ, ನಂಬಿಕೆ ಇದೆ. 2028ಕ್ಕೂ ಕೂಡ ನಾವೇ ನಿಮ್ಮ ಆಶೀರ್ವಾದದಿಂದ ಅಧಿಕಾರಕ್ಕೆ ಬರ್ತೇವೆ. ಬಿಜೆಪಿಯವರ ಮಾತುಗಳಿಗೆ ಕಿವಿಗೊಡಕ್ಕೆ ಹೋಗಬೇಡಿ. ಸುಳ್ಳು ಹೇಳ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿ ಇದ್ದಾಗ ಒಂದು ಕೆಲಸನೂ ಕೂಡ ಮಾಡಲಿಲ್ಲ, ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಈಗ ವಸತಿ ಸಚಿವರು ಇಲ್ಲೇ ಇದ್ದಾರೆ. ಒಂದು ಮನೆ ಕೊಟ್ಟಿದ್ದಾರ? ಒಂದು ಮನೆ ಕೊಟ್ರ? ಮನೆ ಕೊಡ್ಲಿಲ್ಲ. PWD ಮಿನಿಸ್ಟ್ರಿ ಹಿಂದೆ PWD ಮಿನಿಸ್ಟರ್ ಆಗಿದ್ದಂಥವ್ರು, ಅವ್ರ ಕಾಲದಲ್ಲಿ ರಸ್ತೆಗಳು ಏನಾಗಿದ್ದು ಆ ರಸ್ತೆಗಳು ಬಿಟ್ರೆ ಮತ್ತೆ ಒಂದು ರಸ್ತೆನೂ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ನೀವು ಆಶೀರ್ವಾದ ಏನು ಮಾಡಿದ್ರಿ, ನಾವೇನು ಮಾತು ಕೊಟ್ಟಿದ್ದೋ ಅದರಂತೆ ನಡ್ಕತ್ತಾ ಇದ್ದೀವಿ. 2.5 ವರ್ಷ ನಡ್ಕೊಂಡಿದ್ದೀವಿ. ಮುಂದಿನ 2.5 ವರ್ಷನೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ. ಯಾವುದಾದ್ರೂ ಪಕ್ಷ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮಾತ್ರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ವಿಧಾನಸಭಾ ಚುನಾವಣೆ 2028ಕ್ಕೆ ಬರ್ತದೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇದೇ ಇರಬೇಕು. ಬಿಜೆಪಿಯವರು ಬಣ್ಣದ ಮಾತುಗಳಿಗೆ ಬಲಿಯಾಗಬೇಡಿ. ನಾವು ಏನು ಮಾತು ಕೊಟ್ಟಿದ್ದೀವಿ, ಏನು ಹೇಳಿದ್ದೀವಿ, ಏನು ಭರವಸೆಗಳನ್ನು ಕೊಟ್ಟಿದ್ದೀವಿ ಅದರಂತೆ ನಡೀತೇವೆ. ನನಗೆ ಭರವಸೆ ಇದೆ, ನಂಬಿಕೆ ಇದೆ. 2028ಕ್ಕೂ ಕೂಡ ನಾವೇ ನಿಮ್ಮ ಆಶೀರ್ವಾದದಿಂದ ಅಧಿಕಾರಕ್ಕೆ ಬರ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.